ಕತೆ ನಿಜವಾದ ಸಂತೋಷ ಎಲ್ಲಿದೆ? ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಅನ್ನೋ ಒಬ್ಬ ಬಡ ಹುಡುಗ ಇದ್ದ. ಅವನಿಗೆ ಹಣ ಇರಲಿಲ್ಲ, ಆದ್ರೆ ಅವನು ಪ್ರತಿನಿತ್ಯ ಸಂತೋಷವಾಗಿರ್ತಿದ್ದ. ಪ್ರತಿದಿನ ಬೆಳಗ್ಗೆ ಎದ್ದು ಹಸಿರು ಹೊಲಗಳಲ್ಲಿ ಓಡಾಡ್ತಾ ಹಕ್ಕಿಗಳ ಹಾಡು ಕೇಳ್ತಾ ತನ್ನ ದಿನವನ್ನ ಪ್ರಾರಂಭಿಸ್ತಿದ್ದ. ಒಂದು ದಿನ ನಗರದಿಂದ ಬಂದ ಒಬ್ಬ ವ್ಯಕ್ತಿ ರಾಮುನ ನೋಡಿ ಆಶ್ಚರ್ಯಪಟ್ಟ. ಅವನ್ ಕೇಳ್ದ, ನಿನಗೆ ಹಣ ಇಲ್ಲ, ಯಾವುದು ಸೌಕರ್ಯಗಳು ಕೂಡ ಇಲ್ಲ, ಆದ್ರೂ ನೀನು ಇಷ್ಟು ಖುಷಿಯಾಗಿದೆಯಲ್ಲ, ಹೇಗೆ ಅಂತ ಹೇಳಿ ಕೇಳ್ದ. ರಾಮು ನಗ್ತಾ ಹೇಳ್ದ, ನನಗೆ ಇರೋದನ್ನ ನಾನು ಪ್ರೀತಿಸ್ತೀನಿ. ಪ್ರಕೃತಿ, ಕುಟುಂಬ, ಸ್ನೇಹಿತರು ಇವೇ ನನ್ನ ಸಂಪತ್ತು. ಹಣದಿಂದ ಎಲ್ಲವನ್ನು ಕೂಡ ನಾವು ಕೊಳ್ಳೋಕಾಗೋದಿಲ್ಲ ಅಂತ ಹೇಳ್ದ. ಆ ಶ್ರೀಮಂತ ಕ್ಷಣಕಾಲ ಮೌನ ಆಗ್ಬಿಟ್ಟ. ಅವನಿಗೆ ದೊಡ್ಡ ಮನೆ ಇತ್ತು, ಕಾರು, ಹಣ ಎಲ್ಲವೂ ಕೂಡ ಇತ್ತು, ಆದ್ರೆ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಆ ದಿನ ಆ ಶ್ರೀಮಂತ ಅರ್ಥಕೊಂಡ, ನಿಜವಾದ ಸಂತೋಷ ಹಣದಲ್ಲ, ಮನಸ್ಸಿನ ತೃಪ್ತಿಯಲ್ಲಿದೆ ಅಂತ. ಈ ಕಥೆಯ ನೀತಿ, ಸಂತೋಷ ನಮ್ಮ ಮನಸ್ಸಿನಲ್ಲೇ ಇದೆ, ಹಣದಲ್ಲ.